ನೀ ಕಾಪಾಡು ಶ್ರೀ ಶನಿ ದೇವನೇ. ಕಾಪಾಡದಲ್ಲಿ ನನ್ನ ನೀ ದೂರ ದೂಡಿದರೆ ಗತಿಯಾರೆ ನಗಿ ಶನಿ ರಾಜನೇ. ತಂದೆ ನೀಲಾಂಜನ ದೇವನೇ, ನಮ್ಮ ವಿಧಿ ರೂಪದಲ್ಲಿ ಕಾಯುವ ದೇವನೇ. ಪ್ರೀತಿ ಇಲ್ಲದ ಬಾಳು, ಶಾಂತಿ ಇಲ್ಲದ ಬದುಕು, ಏನಿದ್ದರೇನು ಶನಿ ದೇವನೇ. ಶ್ರೀ ದೇವತಾ ಸಂಪೂರ್ಣ ಅನುಗ್ರಹ ಪ್ರಾಪ್ತಿರಸ್ತು. ಕಡೆಯ ಶ್ರಾವಣ ಶನಿವಾರದಿಂದ ವಿಶೇಷವಾಗಿ ಶನೇಶ್ವರ ದೇವಸ್ಥಾನ, ಆಂಜನೇಯ ದೇವಸ್ಥಾನ, ವೆಂಕಟೇಶ್ವರ ದೇವಸ್ಥಾನ, ಇಲ್ಲಿ ನಂದಿನಿ ಬಡಾವಣೆಯಲ್ಲಿ ಶ್ರೀ ಶ್ರೀ ಸತ್ಯ ಶನೇಶ್ವರ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ ವತಿಯಿಂದ 35ನೇ ವರ್ಷದ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥ ಇದು ಒಂದು ವಿಶೇಷವಾದ ಕಾರ್ಯಕ್ರಮ. ಸುಮಾರು ಒಂದು 20ರಿಂದ 25 ಸಾವಿರ ಜನಕ್ಕೆ ಪ್ರತಿ ವರ್ಷ ಅನ್ನದಾನವನ್ನು ಏರ್ಪಾಡು ಮಾಡ್ತಕ್ಕಂಥ ಕೆಲಸವನ್ನು ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದನ್ನು ಇಲ್ಲಿ ವಿಶೇಷವಾದ ಕಳೆದ ವಾರ ಪೂಜೆ ಇಟ್ಟು ಪ್ರತಿ ಶನಿವಾರ ಪೂಜೆ ಪುರಸ್ಕಾರ ನಡೀತಕ್ಕಂಥದ್ದು. ಇವತ್ತು ಅನ್ನದಾನ ಕಾರ್ಯಕ್ರಮ ಇನ್ನೊಂದು 5 ನಿಮಿಷದಲ್ಲಿ ಪ್ರಾರಂಭ ಆಗುತ್ತೆ. ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ ಪ್ರೇಕ್ಷ ಅಂದರೆ ಅತ್ಯಂತ ಹೆಚ್ಚಿನ ದೇವಸ್ಥಾನಗಳಿರ್ತಕ್ಕಂಥ ಅತ್ಯಂತ ಪವಿತ್ರವಾದ ಕ್ಷೇತ್ರ. ಇವತ್ತು ನಂದಿನಿ ಬಡಾವಣೆಯ 4ನೇ ಬ್ಲಾಕ್ನಲ್ಲಿರ್ತಕ್ಕಂಥ ಸತ್ಯ ಶನೇಶ್ವರ ದೇವಸ್ಥಾನದಲ್ಲಿ ಇವತ್ತು ಸುಮಾರು ಒಂದು 25 ಸಾವಿರಕ್ಕೆ ಅನುದಾನ ನಡೀತಾ ಇದೆ. ಇದು ಪ್ರತಿ ವರ್ಷ ಮಾಡ್ಕೊಂಬರ್ತಾಯಿದ್ದಾರೆ. ಇಲ್ಲಿನ ಅಧ್ಯಕ್ಷರು, ಟ್ರಸ್ಟಿಗಳು, ಭಕ್ತಾದಿಗಳು ಎಲ್ಲರ ಒಂದು ನೇತೃತ್ವದಲ್ಲಿ ನಡ್ಕೊಂಬರ್ತಾ ಇದ್ದಾರೆ. ಆ ಭಗವಂತ ನನ್ನ ಕ್ಷೇತ್ರ ಜನಕ್ಕೆ, ನಾಡಿನ ಜನಕ್ಕೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಅಂದ್ಬಿಟ್ಟು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಶ್ರಾವಣದ ಕೊನೆಯ ಶನಿವಾರ ನಮ್ಮ ನಾಡಿದಾದ್ಯಂತ ಇವತ್ತು ಎಲ್ಲ ದೇವಸ್ಥಾನಗಳು ಸಹ ಬಹಳ ವಿಜೃಂಭಣೆಯಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲ ಜನಕ್ಕೂ ಸಹ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡೋವಂಥ ಸುಸಂದರ್ಭ ಇವತ್ತಾಗಲೇ ನಮ್ಮ ಕ್ಷೇತ್ರದಲ್ಲಿ ಒಂದು 4-5 ಕಡೆ ದೇವಸ್ಥಾನಕ್ಕೆ ಹೋಗಿ ಬಂದಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಇಲ್ಲಿ ನಂದಿನಿ ಲೇಔಟ್ನಲ್ಲಿ ಶನಿಮಾತ್ಮನ ದೇವಸ್ಥಾನದಲ್ಲಿ ಬಹಳ ವಿಜೃಂಭಣೆಯಿಂದ ಅನ್ನದಾನವನ್ನು ಮಾಡುವಂಥದ್ದು. ಬೆಳಗ್ಗೆ ಶುರು ಮಾಡಿದ್ರೆ ಸಾಯಂಕಾಲ ರಾತ್ರಿ ಆದ್ರೂ ಸಹ ಅನ್ನದಾನ ಇಲ್ಲಿ ಮುಗಿಯೋಕ್ಕಾಗಲ್ಲ ಅಂಥ ಒಂದು ಶಕ್ತಿ ದೇವದ ಒಂದು ದೇವಸ್ಥಾನ ಇದು. ಎಲ್ಲರೂ ನಮ್ಮ ಕ್ಷೇತ್ರದಲ್ಲಿರುವಂಥ ಮತ್ತು ಪಕ್ಕದ ಕ್ಷೇತ್ರದಲ್ಲಿರುವಂಥ ಎಲ್ಲರೂ ಸಹ ಭಕ್ತ ಜನರು ಬಂದು ಇಲ್ಲಿ ತಂದೆ ಶನಿಮಾತ್ಮನ ಆಶೀರ್ವಾದ ತೊಗೊಂಡು ಹೋಗ್ತಾ ಇರೋಂಥದ್ದು. ಭಗವಂತನಲ್ಲಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಶ್ರಾವಣ ಶನಿವಾರ ಇಲ್ಲಿ ತುಂಬ ವಿಶೇಷವಾಗಿರುತ್ತೆ. ಪ್ರತಿ ಶನಿವಾರನೂ ಇವತ್ತು ಕಡೆ ಶ್ರಾವಣ ಶನಿವಾರದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರತಿ ವಾರ ವಿಸಿಟ್ ಮಾಡ್ತಾ ಇರ್ತೀವಿ. ಇದು ಕೊನೆ ಶ್ರಾವಣದಿಂದನೂ ಇಲ್ಲಿ ಅನ್ನದಾನ ಎಲ್ಲ ನಡೀತಾ ಇರುತ್ತೆ. ಎಲ್ಲರೂ ಬನ್ನಿ, ಎಲ್ರಿಗೂ ಒಳ್ಳೆಯದಾಗಲಿ. ನಾವು ಪ್ರತಿ ವರ್ಷ ಬರ್ತೀವಿ ಸರ್. ಆಲ್ಮೋಸ್ಟ್ ಒಂದು 10 to 12 ಇಯರ್ಸಿಂದನೂ ಬರ್ತಾ ಇರ್ತೀವಿ ಸರ್. ಮಾಯಿ